ಓಂ ಶಾಂತಿ. ಇಂದಿನ ದಿನಾಂಕ 24/10/2023. ಮಧುರ ಮಕ್ಕಳೇ, ನಿಮಗೆ ಬಹಳ ವಿಚಿತ್ರವಾದ ಗುರು ಸಿಕ್ಕಿದ್ದಾರೆ. ನೀವು ಅವರ ಶ್ರೀಮತದಂತೆ ನಡೆಯಿರಿ, ಆಗ ಡಬಲ್ ಕಿರೀಟಧಾರಿ ದೇವತೆಗಳಾಗಿ ಬಿಡುತ್ತೀರಿ. ಪ್ರಶ್ನೆ: ವಿದ್ಯೆಯಲ್ಲಿ ಎಂದೂ ಸಹ ಸುಸ್ತಾಗದಿರಲು ಸಹಜ ಪುರುಷಾರ್ಥವೇನಾಗಿದೆ? ಉತ್ತರ: ವಿದ್ಯೆಯ ಮಧ್ಯದಲ್ಲಿ ಎಂದಾದರೂ ನಿಂದ, ಸ್ತುತಿ, ಮಾನ, ಅಪಮಾನವಾಗುತ್ತದೆ. ಆದರೆ ಅದರಲ್ಲಿ ಸ್ಥಿತಿಯು ಸಮಾನವಾಗಿರಲಿ. ಅದನ್ನು ಒಂದು ಆಟವೆಂದು ತಿಳಿದಾಗ ಎಂದೂ ಸುಸ್ತಾಗುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಿನ ನಿಂದನೆಯಂತೂ ಕೃಷ್ಣನದ್ದಾಗಿದೆ. ಇಷ್ಟೊಂದು ಕಳಂಕಗಳನ್ನು ಹಾಕಿದ್ದಾರೆ ಮತ್ತು ಇಂತಹ ಕೃಷ್ಣನ ಪೂಜೆಯೂ ಆಗುತ್ತದೆ ಅಂದ ಮೇಲೆ ಈ ನಿಂದನೆಯಾಗುವುದು ಯಾವುದೇ ಹೊಸ ಮಾತಲ್ಲ. ಆದ್ದರಿಂದ ವಿದ್ಯೆಯಲ್ಲಿ ಸುಸ್ತಾಗಬಾರದು. ಎಲ್ಲಿಯವರೆಗೆ ತಂದೆಯು ಓದಿಸುತ್ತಿರುತ್ತಾರೆಯೋ ಅಲ್ಲಿಯವರೆಗೆ ಓದುತ್ತಿರಬೇಕಾಗಿದೆ. ಗೀತೆ: ಜೀವಿಸಲು ಭಗವಂತನ ಆಸರೆ ಸಿಕ್ಕಿತು. ಓಂ ಶಾಂತಿ. ಇದನ್ನು ಯಾರು ಹೇಳಿದರು? ಯಾರು ಆದೇಶಿಸಿದರು ಮತ್ತು ಯಾರಿಗೆ? ಇದನ್ನಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವರನ್ನೇ ಗೋಪ-ಗೋಪಿಕೆಯರೆಂದು ಕರೆಯಲಾಗುವುದು ಅಂದಾಗ ತಮ್ಮ ತಂದೆಯಾದ ಗೋಪಿವಲ್ಲಭನನ್ನು ನೆನಪು ಮಾಡಿದ್ದೀರಿ. ಇಂತಹ ತಂದೆಯು ಪರಮಪಿತ ಪರಮಾತ್ಮನ ಹೊರತು ಮತ್ಯಾರೂ ಇರಲು ಸಾಧ್ಯವಿಲ್ಲ ಅಂದಾಗ ಯಾರು ಇದ್ದು ಹೋಗುತ್ತಾರೆಯೋ ಅವರನ್ನು ನೆನಪು ಮಾಡುತ್ತಾರೆ. ಅವರ ನಂತರದಲ್ಲಿ ಗಾಯನವಾಗುತ್ತದೆ. ಉದಾಹರಣೆಗೆ, ಹೇಗೆ ಕ್ರಿಸ್ತನು ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಹೋಗಲಿಲ್ಲ. ಅವರು ಪಾಲನೆಯಂತೂ ಅವಶ್ಯವಾಗಿ ಮಾಡಬೇಕಾಗಿದೆ. ಪುನರ್ಜನ್ಮದಲ್ಲಿ ಬರಬೇಕಾಗಿದೆ. ಯಾರು ಧರ್ಮ ಸ್ಥಾಪನೆಯನ್ನು ಮಾಡಿ ಹೋಗಿದ್ದಾರೆಯೋ ಅವರ ವರ್ಷದ ಜನ್ಮದಿನವನ್ನು ಆಚರಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡಲಾಗುತ್ತದೆ. ಹಾಗೆಯೇ ಇತ್ತೀಚೆಗೆ ದಸರಾ ಉತ್ಸವವನ್ನು ಆಚರಿಸಲಾಗುತ್ತದೆ ಎಂದರೆ ಅವಶ್ಯವಾಗಿ ಅದರಿಂದ ಶುಭವೇ ಆಗುವುದು. ಯಾರಾದರೂ ಒಳ್ಳೆಯದನ್ನು ಮಾಡಿ ಹೋದರೆ ಅವರ ಉತ್ಸವವನ್ನು ಮಾಡಲಾಗುತ್ತದೆ. ದೀಪಾವಳಿಯ ಉತ್ಸವವನ್ನು ಆಚರಿಸಲಾಗುತ್ತದೆ. ಕೃಷ್ಣ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅಂದರೆ ಯಾರು ಬಂದು ಹೋಗುತ್ತಾರೆಯೋ ನಂತರದಲ್ಲಿ ಅವರ ಉತ್ಸವವನ್ನು ಆಚರಿಸುತ್ತಾರೆ. ಈಗ ಈ ರಾಖಿ ಉತ್ಸವ ಇತ್ಯಾದಿಗಳನ್ನು ಏಕೆ ಆಚರಿಸುತ್ತಾರೆ? ಏನಾಗಿತ್ತು ಎಂಬುದನ್ನು ಭಾರತವಾಸಿಗಳು ತಿಳಿದುಕೊಂಡೇ ಇಲ್ಲ. ಕ್ರಿಸ್ತ, ಬುದ್ಧ ಮುಂತಾದವರನ್ನು ಇವರು ಧರ್ಮ ಸ್ಥಾಪನೆ ಮಾಡಲು ಬಂದಿದ್ದರೆಂದು ಅರಿತುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ. ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಈಗ ತಂದೆ ರಾಮ ಬಂದು ದೈವಿ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಿದ್ದಾರೆ, ಅಥವಾ ಪರಂಪಿತನು ಬಂದು ಸ್ವರ್ಗದ ಉದ್ಘಾಟನೆ ಮಾಡುತ್ತಿದ್ದಾರೆ, ಅಥವಾ ತಳಪಾಯವನ್ನು ಹಾಕುತ್ತಿದ್ದಾರೆ ಎಂದಾದರೂ ಹೇಳಬಹುದು. ಇದನ್ನು ಓಪನಿಂಗ್ ಸೆರೆಮನಿ, ಉದ್ಘಾಟನಾ ಸಮಾರಂಭ ಎಂತಲೂ ಹೇಳಬಹುದು. ಭಾರತದಲ್ಲಿ ಶ್ರೇಷ್ಠಾಚಾರಿ ಮಹಾರಾಜ ಮಹಾರಾಣಿಯರು ಇದ್ದು ಹೋಗಿದ್ದಾರೆ. ಸತ್ಯಯುಗಿ ದೇವಿ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗಿದ್ದಾರೆ. ಪವಿತ್ರತೆಯ ಕಿರೀಟವೂ ಇತ್ತು ಮತ್ತು ರತ್ನಜಡಿತ ಕಿರೀಟವೂ ಇತ್ತು. ವಿಕಾರಿ ರಾಜರಿಗೆ ಕೇವಲ ರತ್ನಜಡಿತ ಕಿರೀಟವಿರುತ್ತದೆ. ಡಬಲ್ ಕಿರೀಟದವರಿಗೆ ಸಿಂಗಲ್ ಕಿರೀಟದ ರಾಜರು ಪೂಜೆ ಮಾಡುತ್ತಾರೆ. ಆದರೆ ಇವರು ಯಾವಾಗ ಇದ್ದು ಹೋದರು, ಹೇಗೆ ರಾಜ್ಯ ಪಡೆದರೆಂದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರು ಇಷ್ಟು ಶ್ರೇಷ್ಠ ಡಬಲ್ ಕಿರೀಟಧಾರಿ ದೇವಿ ದೇವತೆಗಳಾಗಿದ್ದರು. ಅವರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುವವರು ಯಾರೆಂದು ತಂದೆಯು ಕುಳಿತು ತಿಳಿಸುತ್ತಾರೆ. ದಸರಾ ಆಚರಿಸುತ್ತಾರೆ ಅಂದ ಮೇಲೆ ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಏನಾದರೂ ಆಗಿರಬೇಕು. ಆ ಕಾರಣವೇ ದಸರಾ ಆಚರಿಸುತ್ತಾರೆ. ರಾವಣನನ್ನು ಸುಡುತ್ತಾರೆ, ಆದರೆ ಅವನು ಸುಡುವಂತಹ ವಸ್ತುವಲ್ಲ. ಈಗ ಅವನ ರಾಜ್ಯವು
ಮುಕ್ತಾಯವಾಗುತ್ತದೆ. ರಾಮರಾಜ್ಯವು ಸ್ಥಾಪನೆಯಾಗುವವರೆಗೆ ಈ ಭ್ರಷ್ಟಾಚಾರಿ ರಾಜ್ಯವು ನಡೆಯುವುದಿದೆ. ರಾವಣ ರಾಜ್ಯವು ಸಮಾಪ್ತಿಯಾಗಿ ರಾಮರಾಜ್ಯವು ಸ್ಥಾಪನೆಯಾಗಿತ್ತು. ಆದ್ದರಿಂದಲೇ ಅದರ ಉತ್ಸವಗಳನ್ನು ಆಚರಿಸುತ್ತಾರೆ, ರಾವಣನನ್ನು ಸುಡುತ್ತಾರೆ. ಇದರಿಂದಲೇ ಅವಶ್ಯವಾಗಿ ಭ್ರಷ್ಟಾಚಾರಿ ಆಸುರಿ ರಾಜ್ಯವಾಗಿದೆ ಎಂದು ಸಿದ್ಧ ಮಾಡಬಹುದು. ಭ್ರಷ್ಟಾಚಾರಕ್ಕೂ ಸಹ ಹಂತಗಳಿವೆ. ಭ್ರಷ್ಟಾಚಾರವು ದ್ವಾಪರ ಯುಗದಿಂದ ಪ್ರಾರಂಭವಾಗುತ್ತದೆ. ಮೊದಲು 2 ಕಲೆಯ ಭ್ರಷ್ಟಾಚಾರವಿರುತ್ತದೆ, ಮತ್ತೆ 4 ಕಲೆ, ನಂತರ 8 ಕಲೆ, ನಂತರ 10. ಹೀಗೆ ಹೆಚ್ಚುತ್ತಾ ಈಗ 16 ಕಲಾ ಭ್ರಷ್ಟಾಚಾರವಾಗಿ ಬಿಟ್ಟಿದೆ. ಈಗ ಪುನಃ ಈ 16 ಕಲಾ ಭ್ರಷ್ಟಾಚಾರವನ್ನು ಬದಲಾಯಿಸಿ 16 ಕಲಾ ಶ್ರೇಷ್ಠಾಚಾರವನ್ನಾಗಿ ಮಾಡುವುದು ಒಬ್ಬ ತಂದೆಯ ಕರ್ತವ್ಯವೇ ಆಗಿದೆ. ತಂದೆಯು ತಿಳಿಸುತ್ತಾರೆ, ಈ ಸಮಯ ರಾವಣ ರಾಜ್ಯವಾಗಿದೆ. ರಾಮರಾಜ್ಯವು ಶ್ರೇಷ್ಠ ರಾಜ್ಯವಾಗಿತ್ತು. ಈಗ ಅದು ಭ್ರಷ್ಟವಾಗಿ ಬಿಟ್ಟಿದೆ. ಶ್ರೇಷ್ಠಾಚಾರಿ ಭಾರತಕ್ಕೆ ಸ್ವರ್ಗವೆಂದು ಕರೆಯಲಾಗುತ್ತದೆ. ಅದೇ ರಾಜ್ಯವು ಈಗ ಭ್ರಷ್ಟಾಚಾರಿಯಾಗಿ ಬಿಟ್ಟಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಾನೀಗ ಭ್ರಷ್ಟಾಚಾರಿ ರಾಜ್ಯವನ್ನು ಶ್ರೇಷ್ಠಾಚಾರಿ ರಾಜ್ಯವನ್ನಾಗಿ ಮಾಡಲು ಬಂದಿದ್ದೇನೆ. ಯಾದವ ಕುಲವೂ ಇದೆ, ಕೌರವ ಕುಲವೂ ಇದೆ. ಯಾದವ ಕುಲದಲ್ಲಿಯೂ ಅನೇಕ ಧರ್ಮಗಳಿವೆ. ಯಾರು ಶ್ರೇಷ್ಠಾಚಾರಿ ದೈವಿ ಧರ್ಮದವರಾಗಿದ್ದರೋ ಅವರು ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿದ್ದೀರಿ. ಮತ್ತೆ ತಂದೆಯು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಉತ್ಸವಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಅವಶ್ಯವಾಗಿ ಭಗವಂತನೂ ಬಂದಿದ್ದರು. ಇದು 5000 ವರ್ಷಗಳ ಮಾತಾಗಿದೆ. ತಂದೆಯು ಬಂದು ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಿದ್ದರು. ಇಡೀ ಪ್ರಪಂಚವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ನಂತರ ಅದರ ಪಾಲನೆಗಾಗಿ ನಿಮ್ಮನ್ನು ಮೇಲಿಂದ ಕಳುಹಿಸುತ್ತಾರೆ. ನೀವು ಯಾವ ದೈವಿ ಧರ್ಮದ ಸ್ಥಾಪನೆಯನ್ನು ಮಾಡಿದ್ದೀರಿ, ಈಗ ಹೋಗಿ ಅದರ ಪಾಲನೆ ಮಾಡಿರಿ. ಈ ರೀತಿ ಯಾರೂ ಹೇಳುವುದಿಲ್ಲ. ತಾನಾಗಿಯೇ ಈ ನಾಟಕದ ಅನುಸಾರವಾಗುತ್ತದೆ. ನೀವು ಶ್ರೇಷ್ಠಾಚಾರಿಗಳಾಗಿ ಬಿಡುತ್ತೀರಿ. ಮತ್ತೆ ಈ ಸೃಷ್ಟಿಯೂ ಸಹ ಶ್ರೇಷ್ಠಾಚಾರಿಯಾಗಿ ಬಿಡುವುದು. ಈಗಂತೂ ಪಂಚತತ್ವಗಳು ತಮೋಪ್ರಧಾನವಾಗಿವೆ. ಎಷ್ಟೊಂದು ಅಲ್ಲೋಲ ಕಲ್ಲೋಲವಾಗುತ್ತದೆ. ಮನುಷ್ಯರು ಎಷ್ಟೊಂದು ದುಃಖಿಯಾಗುತ್ತಾರೆ. ಕೋಟ್ಯಾಂತರ ನಷ್ಟವಾಗುತ್ತದೆ. ಸತ್ಯಯುಗದಲ್ಲಿ ಇದ್ಯಾವುದೇ ಉಪದ್ರವಗಳಾಗುವುದಿಲ್ಲ. ನರಕದಲ್ಲಿಯೇ ಉಪದ್ರವಗಳಾಗುತ್ತವೆ. ಉಪದ್ರವಗಳು ಸಹ ಮೊದಲು 2 ಕಲೆಯಾಗಿದ್ದವು. ಈಗ ಅವು ಸಹ 16 ಕಲೆಯುದ್ದಾಗಿದೆ. ಇವೆಲ್ಲವೂ ವಿಸ್ತಾರವಾಗಿ ತಿಳಿಸುವ ಮಾತುಗಳಾಗಿವೆ ಮತ್ತು ಸಹಜವೂ ಆಗಿದೆ. ಆದರೆ ತಿಳಿದುಕೊಳ್ಳುವುದೂ ಇಲ್ಲ, ತಿಳಿಸುವುದೂ ಇಲ್ಲ. ಈ ರಾವಣನನ್ನು ಸುಡುವುದು ದ್ವಾಪರದಿಂದ ಪ್ರಾರಂಭವಾಗುತ್ತದೆ. 5000 ವರ್ಷಗಳಿಂದಲೂ ಸುಡುತ್ತಾರೆಂದು ಹೇಳಲು ಸಾಧ್ಯವಿಲ್ಲ. ಯಾವಾಗ ಭಕ್ತಿ ಮಾರ್ಗವು ಪ್ರಾರಂಭವಾಗುತ್ತದೆಯೋ ಆಗ ಈ ಉಪದ್ರವಗಳು ಪ್ರಾರಂಭವಾಗುತ್ತವೆ. ಈಗ ಪುನಃ ರಾವಣ ರಾಜ್ಯದ ವಿನಾಶ, ರಾಮರಾಜ್ಯದ ಸ್ಥಾಪನೆಯು ಹೇಗಾಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಈ ರಾವಣನು ಯಾರೆಂದು ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಲಂಕೆ ಎಂದು ಯಾವುದೂ ಇರಲಿಲ್ಲ. ಸತ್ಯಯುಗದಲ್ಲಿ ಲಂಕೆ ಇರುವುದಿಲ್ಲ. ಬಹಳ ಕಡಿಮೆ ಮನುಷ್ಯರಿರುತ್ತಾರೆ. ಅದು ಜಮುನಾ ನದಿಯ ತೀರದಲ್ಲಿರುತ್ತದೆ. ಅಜ್ಮೀರ್ನಲ್ಲಿ ವೈಕುಂಠದ ಮಾದರಿಯನ್ನು ತೋರಿಸುತ್ತಾರೆ, ಆದರೆ ತಿಳಿದುಕೊಳ್ಳುವುದಿಲ್ಲ. ಚಿನ್ನದ ಮೆಹಲ್ ಇತ್ಯಾದಿಗಳನ್ನು ತಯಾರಿಸುವುದರಲ್ಲಿ ಅಲ್ಲಿ ನಿಧಾನವಾಗುವುದಿಲ್ಲ. ಯಂತ್ರಗಳಿಂದ ಅತಿ ಶೀಘ್ರವಾಗಿ ಟೈಲ್ಸ್ಗಳನ್ನು ಮಾಡುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಯಾವ ವಿಜ್ಞಾನವಿದೆಯೋ ಇದರಿಂದಲೇ ಈಗ ವಿನಾಶವಾಗುತ್ತದೆ. ನಂತರ ಅದೇ ವಿಜ್ಞಾನವು ಸತ್ಯಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುವುದು.
ಈಗ ಈ ವಿಮಾನ ಮುಂತಾದವುಗಳನ್ನು ಖುಷಿಗಾಗಿ ತಯಾರಿಸುತ್ತಾರೆ, ನಂತರ ಅದರಿಂದಲೇ ವಿನಾಶ ಮಾಡುತ್ತಾರೆ. ಅಂದಾಗ ಈ ವಿಮಾನಗಳು ಸುಖಕ್ಕೋಸ್ಕರವೂ ಇದೆ, ದುಃಖಕ್ಕೋಸ್ಕರವೂ ಇದೆ. ಇವುಗಳಿಂದ ಅಲ್ಪಕಾಲದ ಸುಖವಿದೆ. 100 ವರ್ಷಗಳಲ್ಲಿ ಇವೆಲ್ಲ ವಸ್ತುಗಳು ಹೊರಬಂದಿವೆ. ಅಂದಾಗ 100 ವರ್ಷಗಳಲ್ಲಿ ಇಷ್ಟೆಲ್ಲವೂ ಆಗಿದೆ. ಈಗ ವಿಚಾರ ಮಾಡಿ, ಯಾವಾಗ ವಿನಾಶವಾಗುವುದೋ ನಂತರ ಹೊಸ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಸಮಯದಲ್ಲಿ ತಯಾರಾಗಿ ಬಿಡಬಹುದು. ಅಲ್ಲಂತೂ ಅತಿ ಶೀಘ್ರವಾಗಿ ಚಿನ್ನದ ಮೆಹಲುಗಳು ತಯಾರಾಗಿ ಬಿಡುತ್ತವೆ. ಭಾರತದಲ್ಲಿ ಚಿನ್ನ ಬೆಳ್ಳಿಯಿಂದ ಶೃಂಗರಿಸಿರುವ ಮೆಹಲುಗಳು ತಯಾರಾಗುತ್ತವೆ. ಅತಿ ದೊಡ್ಡ ದರ್ಬಾರ್ ಆಗುತ್ತದೆ. ರಾಜರು, ರಾಜಪರಿವಾರದವರೆಲ್ಲರೂ ಪರಸ್ಪರ ಸೇರುತ್ತಿರುತ್ತಾರೆ. ಅದನ್ನು ಪಾಂಡವ ಸಭೆಯೆಂದು ಹೇಳುವುದಿಲ್ಲ, ಲಕ್ಷ್ಮೀನಾರಾಯಣರ ರಾಜಧಾನಿಯ ಸಭೆಯೆಂದು ಹೇಳಲಾಗುತ್ತದೆ. ರಾಜಕುಮಾರ ಕುಮಾರಿಯರೆಲ್ಲರೂ ಬಂದು ಕುಳಿತುಕೊಳ್ಳುತ್ತಾರೆ. ಬ್ರಿಟಿಷ್ ಸರ್ಕಾರವಿದ್ದಾಗಲೂ ಸಹ ರಾಜಕುಮಾರ ಕುಮಾರಿಯರು ಮಹಾರಾಜರ ಅತಿದೊಡ್ಡ ಸಭೆ ಸೇರುತ್ತಿತ್ತು. ಎಲ್ಲರೂ ರಾಜ್ಯಾಧಿಕಾರಿ ಕಿರೀಟವನ್ನು ಧರಿಸಿ ಕುಳಿತುಕೊಳ್ಳುತ್ತಿದ್ದರು. ಈ ಬ್ರಹ್ಮ ಬಾಬಾರವರು ಯಾವಾಗ ನೇಪಾಳಕ್ಕೆ ಹೋಗುತ್ತಿದ್ದರು, ಅಲ್ಲಿ ರಾಣ ಪರಿವಾರದ ಸಭೆ ಸೇರುತ್ತಿತ್ತು. ದೊಡ್ಡ ಕಿರೀಟವುಳ್ಳ ರಾಜರು ಕುಳಿತುಕೊಳ್ಳುತ್ತಿದ್ದರು. ಅವರಿಗೆ ಮಹಾರಾಜ ಮಹಾರಾಣಿಯರೆಂದು ಹೇಳುತ್ತಾರೆ. ಮತ್ತೆ ಅವರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ. ರಾಣಿಯರು ಕುಳಿತುಕೊಳ್ಳುವುದಿಲ್ಲ, ಅವರು ಪರದೆಯೊಳಗಿರುತ್ತಾರೆ. ಬಹಳ ಆಡಂಬರದಿಂದ ಕುಳಿತುಕೊಳ್ಳುತ್ತಾರೆ. ಆಗ ಇದಂತೂ ಪಾಂಡವ ರಾಜ್ಯವೆಂದು ನಾವು ಹೇಳುತ್ತಿದ್ದೆವು. ಅವರು ನಮ್ಮನ್ನು ಸೂರ್ಯವಂಶೀಯರೆಂದು ಹೇಳಿಕೊಳ್ಳುತ್ತಾರೆ. ಇಲ್ಲಿದ್ದರು. ಆದರೆ ಅವರು ಸಿಂಗಲ್ ಕಿರೀಟದವರು. ಅವರಿಗಿಂತ ಮೊದಲು ಡಬಲ್ ಕಿರೀಟಧಾರಿಗಳಿದ್ದರು. ಕೃಷ್ಣನ ಬಗ್ಗೆ ಅನೇಕ ಮಾತುಗಳನ್ನು, ಅಂದರೆ ಗೋಪಿಕೆಯರನ್ನು ಓಡಿಸಿಕೊಂಡು ಹೋದನು, ಇದನ್ನು ಮಾಡಿದನು, ಅದನ್ನು ಮಾಡಿದನು ಎಂದು ಬರೆದು ಬಿಟ್ಟಿದ್ದಾರೆ. ಆದರೆ ಇಂತಹ ಮಾತುಗಳಂತೂ ಇಲ್ಲ. ಯಾವ ಉತ್ಸವಗಳು ಕಳೆದು ಹೋಗುತ್ತದೆಯೋ ಅದನ್ನು ಆಚರಿಸುತ್ತಾರೆ. ಅಂದಾಗ ಈ ಉತ್ಸವವನ್ನು ಆಚರಿಸುತ್ತಾರೆ. ಯಾವಾಗ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದರೋ ಅದನ್ನು ವರ್ಷವೂ ಆಚರಿಸುತ್ತಾರೆ. ಇದರಿಂದ ಆಸುರಿ ರಾವಣ ರಾಜ್ಯವು 5000 ವರ್ಷಗಳ ಮೊದಲು ಇತ್ತು. ತಂದೆಯು ಬಂದಿದ್ದರು, ರಾವಣ ರಾಜ್ಯದ ವಿನಾಶ ಮಾಡಿಸಿದ್ದರು ಎಂಬುದು ಸಿದ್ಧವಾಗುತ್ತದೆ. ಈಗ ಅದೇ ಮಹಾಭಾರತ ಯುದ್ಧವು ನಿಂತಿದೆ. ಬಾಕಿ ರಾವಣನೆಂಬುವವರು ಯಾರೂ ಇಲ್ಲ. ರಾವಣನ ಸ್ತ್ರೀ ಮಂಡೋದರಿಯನ್ನು ತೋರಿಸುತ್ತಾರೆ. ಆದರೆ ಮಂಡೋದರಿಗೆ 10 ತಲೆಗಳನ್ನು ತೋರಿಸುವುದಿಲ್ಲ. ರಾವಣನಿಗೆ 10 ತಲೆಗಳನ್ನು ತೋರಿಸುತ್ತಾರೆ. ವಿಷ್ಣುವಿಗೆ 4 ಭುಜಗಳನ್ನು ತೋರಿಸುತ್ತಾರೆ. 2 ಲಕ್ಷ್ಮಿಯದು, 2 ನಾರಾಯಣನದ್ದು. ಹಾಗೆಯೇ ರಾವಣನಿಗೆ 10 ತಲೆಗಳನ್ನು ತೋರಿಸುತ್ತಾರೆ. 5 ವಿಕಾರಗಳು ರಾವಣನದ್ದು, 5 ಮಂಡೋದರಿಯದ್ದು. ವಿಷ್ಣು ಚತುರ್ಭುಜದ ಚಿತ್ರವನ್ನು ಅರ್ಥಸಹಿತವಾಗಿ ತೋರಿಸಿದ್ದಾರೆ. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಮಹಾಲಕ್ಷ್ಮಿಯನ್ನೆಂದೂ 2 ಭುಜಧಾರಿಯಾಗಿ ತೋರಿಸುವುದಿಲ್ಲ. ದೀಪಾವಳಿಯಲ್ಲಿ ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ. ಏಕೆ? ನಾರಾಯಣನು ಯಾವುದಾದರೂ ಅಪರಾಧ ಮಾಡಿದ್ದರೆ ಲಕ್ಷ್ಮಿಗೂ ಹಣವನ್ನು ನಾರಾಯಣನೇ ಕೊಡುವರಲ್ಲವೇ? ಅಂದರೆ ಅರ್ಧಾಂಗಿಯಾಗಿರುತ್ತಾರೆ. ವಾಸ್ತವದಲ್ಲಿ ಹಣವು ಲಕ್ಷ್ಮಿಯಿಂದೇನೂ ಸಿಗುವುದಿಲ್ಲ, ಜಗದಂಬೆಯಿಂದ ಸಿಗುತ್ತದೆ. ನಿಮಗೆ ಗೊತ್ತಿದೆ, ನಂತರ ಜಗದಂಬೆಯೇ ಲಕ್ಷ್ಮಿಯಾಗುತ್ತಾರೆ. ಆದರೆ ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಜಗದಂಬಾರವರಿಂದ ಪ್ರತಿಯೊಂದು ವಸ್ತುಗಳನ್ನು ಬೇಡುತ್ತಾರೆ. ಯಾವುದೇ ದುಃಖವಾಗುತ್ತದೆ, ಮಕ್ಕಳು ಸಾಯುತ್ತಾರೆಂದರೆ ರಕ್ಷಣೆ ಮಾಡಿ, ಮಕ್ಕಳನ್ನು ಕೊಡಿ, ಈ ಕಾಯಿಲೆಗಳನ್ನು ದೂರ ಮಾಡಿ ಎಂದು ಜಗದಂಬಾಗೆ ಹೇಳುತ್ತಾರೆ. ಬಹಳ ಕಾಮನೆಗಳನ್ನು ಇಡುತ್ತಾರೆ. ಆದರೆ ಲಕ್ಷ್ಮಿಯ ಬಳಿ ಕೇವಲ ಹಣದ ಕಾಮನೆಯೊಂದನ್ನೇ ಇಟ್ಟುಕೊಂಡು ಹೋಗುತ್ತಾರೆ. ಜಗದಂಬೆಯು ಎಲ್ಲ ಕಾಮನೆಗಳನ್ನು ಪೂರ್ಣ
ಮಾಡುವವರಾಗಿದ್ದಾರೆ. ಇವರೇ ಧನವಂತರನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ನಿಮ್ಮೆಲ್ಲ ಕಾಮನೆಗಳು ಪೂರ್ಣವಾಗುತ್ತವೆ. ಹಣವನ್ನೇನು ಕೊಡುವುದಿಲ್ಲ, ಕೇವಲ ವಿದ್ಯೆಯನ್ನು ಓದಿಸುತ್ತಾರೆ. ಇದರಿಂದಲೇ ನೀವು ಹೇಗಿದ್ದವರು ಏನಾಗಿ ಬಿಡುತ್ತೀರಿ ಮತ್ತು ನೀವೇ ಲಕ್ಷ್ಮಿಯಾಗುತ್ತೀರೆಂದರೆ ಧನವಂತರಾಗುತ್ತೀರಿ. ಈ ಸಮಯದಲ್ಲಿ ಶಕ್ತಿಯು ನಿಮ್ಮಲ್ಲಿದೆ. ನೀವು ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಬಲ್ಲಿರಿ. ಜಗದಂಬೆಯು ದಾನ ಮಾಡುತ್ತಾರೆ. ಲಕ್ಷ್ಮಿಯು ದಾನ ಕೊಡುತ್ತಾರೆಯೇ? ಸತ್ಯಯುಗದಲ್ಲಿ ದಾನ ಮಾಡುವುದಿಲ್ಲ, ಏಕೆಂದರೆ ಅಲ್ಲಿ ಹಸಿವೆ ಇರುವುದಿಲ್ಲ, ಯಾರೂ ಕಂಗಾಲರಾಗುವುದಿಲ್ಲ. ಸತ್ಯಯುಗದಲ್ಲಿ ರಾವಣನಿರುವುದಿಲ್ಲ. ಇಲ್ಲಿ ರಾವಣನನ್ನು ಸುಡುತ್ತಾರೆ. ದಸರಾದ ನಂತರ ದೀಪಾವಳಿಯನ್ನು ಆಚರಿಸುತ್ತಾರೆ, ಖುಷಿಯನ್ನು ಆಚರಿಸುತ್ತಾರೆ. ಏಕೆಂದರೆ ರಾವಣ ರಾಜ್ಯವು ವಿನಾಶವಾಗಿ ರಾಮರಾಜ್ಯವು ಸ್ಥಾಪನೆಯಾಗುವುದು ಎಂದರೆ ಖುಷಿ ಇರುವುದು. ಮನೆ ಮನೆಯಲ್ಲೂ ಬೆಳಕಾಗಿ ಬಿಡುವುದು. ನಿಮ್ಮ ಆತ್ಮದಲ್ಲಿ ಪ್ರಕಾಶತೆಯೂ ಬರುತ್ತದೆ. ಯಾವ ವಸ್ತು ಸಂಗಮದಲ್ಲಿದೆಯೋ ಅದು ಸತ್ಯಯುಗದಲ್ಲಿ ಇರುವುದಿಲ್ಲ. ನೀವು ತ್ರಿಕಾಲದರ್ಶಿಗಳಾಗಿದ್ದೀರಿ. ಅಲ್ಲಂತೂ ನೀವು ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ಈ ಜ್ಞಾನವೆಲ್ಲವನ್ನೂ ಮರೆತು ಹೋಗುತ್ತೀರಿ. ಸಂಗಮದಲ್ಲಿಯೇ ಸ್ಥಾಪನೆ ಮತ್ತು ವಿನಾಶವಾಗುವುದು. ಸ್ಥಾಪನೆಯಾಗಿ ಬಿಟ್ಟರೆ ಆಗಿ ಹೋಯಿತು. ಇವೆಲ್ಲ ಉತ್ಸವ ಮುಂತಾದವುಗಳ ಜ್ಞಾನವು ನಿಮಗಷ್ಟೇ ಇದೆ. ಅಜ್ಞಾನಿ ಮನುಷ್ಯರಂತೂ ಏನೂ ತಿಳಿದಿಲ್ಲ. ಬಹಳ ಆಡಂಬರವನ್ನು ತೋರಿಸುತ್ತಾರೆ, ಆದರೆ ಏನೂ ಇಲ್ಲ. ನೀವು ಪ್ರತ್ಯಕ್ಷ ರೂಪದಲ್ಲಿ ನೋಡುತ್ತಿದ್ದೀರಿ. ಸತ್ಯಯುಗದಲ್ಲಿ ಈ ಮಾತುಗಳಿರುವುದಿಲ್ಲ. ನಾರದನ ಮಾತು ಸಹ ಶಾಸ್ತ್ರಗಳಲ್ಲಿವೆ. ನಿಮ್ಮೊಂದಿಗೂ ಕೇಳಲಾಗುತ್ತದೆ. ನೀವು ಸಹ ಹೇಳುತ್ತೀರಿ, ಬಾಬಾ, ನಾವು ಲಕ್ಷ್ಮಿಯನ್ನೇ ವರಿಸುತ್ತೇವೆ, ನಾರಾಯಣನನ್ನು ವರಿಸುತ್ತೇವೆ. ಆಗ ತಂದೆಯು ತಿಳಿಸುತ್ತಾರೆ, ತಮ್ಮಲ್ಲಿ ನೋಡಿಕೊಳ್ಳಿ, ಯಾವುದೇ ವಿಕಾರವಿಲ್ಲವೇ? ಒಂದು ವೇಳೆ ಕ್ರೋಧ ಮುಂತಾದವುಗಳಿದ್ದರೆ ಹೇಗೆ ವರಿಸುತ್ತೀರಿ? ಬಾಕಿ ಈಗ ಸಂಪೂರ್ಣರಂತೂ ಯಾರೂ ಆಗಿಲ್ಲ. ಈಗ ಆದರೆ ಆಗಬೇಕಾಗಿದೆ. ಈ ಭೂತಗಳನ್ನು ಓಡಿಸಬೇಕಾಗಿದೆ. ಆಗಲೇ ಇಷ್ಟೊಂದು ಪದವಿಯನ್ನು ಪಡೆಯುತ್ತೀರಿ. ಬಹಳ ವಿಚಿತ್ರ ಉಸ್ತಾದ್ ಸಿಕ್ಕಿದ್ದಾನೆ. ತಂದೆಯಂತೂ ಸರ್ವಗುಣ ಸಂಪನ್ನ ಜ್ಞಾನ ಸಾಗರ ಆನಂದ ಸಾಗರರಾಗಿದ್ದಾರೆ. ಅಂದ ಮೇಲೆ ಯಾರು ಬಂದು ಅವರ ಮಕ್ಕಳಾಗುತ್ತಾರೆಯೋ ಅವರನ್ನು ಸರ್ವಗುಣ ಸಂಪನ್ನ ಡಬಲ್ ಕಿರೀಟಧಾರಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಅವಶ್ಯವಾಗಿ ನೀವು ಆಗುತ್ತಿದ್ದೀರಿ. ದೇವತೆಗಳಿಗೆ 2 ಕಿರೀಟಗಳಿರುತ್ತವೆ. ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಆದ್ದರಿಂದ ನೀವು ಓದಬೇಕು, ಆಸ್ತಿಯನ್ನು ಪಡೆಯಬೇಕಾಗಿದೆ. ಅನೇಕ ವಿಷಯಗಳನ್ನಂತೂ ತಿಳಿಸುತ್ತಾ ಇರುತ್ತಾರೆ. ಒಂದು ವೇಳೆ ತಾವೇ ಓದಲಿಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ? ನಾಟಕವು ಚಾಚೂ ತಪ್ಪದೆ ಪುನರಾವರ್ತನೆಯಾಗುತ್ತಿದೆ. ಈ ಜ್ಞಾನವನ್ನು ಸಹ ನೀವು ಮಕ್ಕಳು ಈಗಲೇ ತಿಳಿದುಕೊಳ್ಳುತ್ತೀರಿ. ಮತ್ತೆ ಇದು ಮಾಯವಾಗಿ ಬಿಡುವುದು. ಯಾವ ಲಂಕೆ ಇತ್ಯಾದಿಗಳನ್ನು ತೋರಿಸುತ್ತಾರೆ, ಅವು ಇಲ್ಲವೇ ಇಲ್ಲ. ಈ ರಾವಣನ ಜನ್ಮವು ಯಾವಾಗ ಆಯಿತೋ? ದ್ವಾಪರದಿಂದ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದಾಗ ವಿಕಾರಗಳು ಪ್ರಾರಂಭವಾಗುತ್ತದೆ ಎಂದು ಬರೆಯಲಾಗಿದೆ. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿತ್ತು, ನಂತರ ವ್ಯಭಿಚಾರಿ ಆಗಿಬಿಡುತ್ತದೆ. ಈಗ ಮನುಷ್ಯರು ತಮ್ಮ ಪೂಜೆಯನ್ನು ಮಾಡಿಸಿಕೊಳ್ಳಲು ಹೊರಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಭ್ರಷ್ಟಾಚಾರಿ ಪ್ರಪಂಚದ ವಿನಾಶ ಮತ್ತು ಶ್ರೇಷ್ಠಾಚಾರಿ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕೋಸ್ಕರವೇ ಬರುತ್ತೇನೆ. ಅವಶ್ಯವಾಗಿ ಮೊದಲು ಸ್ಥಾಪನೆ ಮಾಡುತ್ತಾರೆ, ನಂತರ ವಿನಾಶ ಮಾಡುತ್ತಾರೆ. ಇದು ನಮ್ಮ ಕಲ್ಪದ ಪಾತ್ರವಾಗಿದೆ. ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದರಲ್ಲಿಯೂ ಸಮಯ ಹಿಡಿಸುತ್ತದೆ. ಎಲ್ಲಿಯವರೆಗೆ ತಂದೆಯು ಓದಿಸುತ್ತಿರುತ್ತಾರೆಯೋ ಅಲ್ಲಿಯವರೆಗೆ ಓದಬೇಕಾಗಿದೆ. ಕಲ್ಪದ ಹಿಂದೆ ಯಾರು ಓದಿದ್ದರೋ ಅವರೇ ಓದುತ್ತಾರೆ. ಅನೇಕ ಮಕ್ಕಳು ನಡೆಯುತ್ತಾ ನಾವು ಇನ್ನು ಮುಂದೆ ನಡೆಯಲಾಗುವುದಿಲ್ಲವೆಂದು ಹೇಳುತ್ತಾರೆ.
ಅರೆ ನಿಂದ ಸ್ತುತಿ ಮಾನ ಅಪಮಾನ ಇವೆಲ್ಲವೂ ಆಗುವುದು. ನೀವೇಕೆ ವಿದ್ಯೆಯನ್ನು ಬಿಡುತ್ತೀರಿ? ಎಲ್ಲರಿಗಿಂತ ಹೆಚ್ಚು ನಿಂದನೆಯು ಕೃಷ್ಣನಿಗಾಗಿದೆ. ಎಷ್ಟೊಂದು ಕಳಂಕವನ್ನು ಹೊರಿಸಿದ್ದಾರೆ. ಅಂತಹ ಕೃಷ್ಣನನ್ನು ಏಕೆ ಪೂಜೆ ಮಾಡುತ್ತಾರೆ? ವಾಸ್ತವದಲ್ಲಿ ನಿಂದನೆಯು ಈಗ ಇವರಿಗೆ ಸಿಗುತ್ತದೆ. ಇಡೀ ಸಿಂಧ್ ಪ್ರಾಂತ್ಯದಲ್ಲಿ ನಿಂದನೆಯಾಯಿತು, ಆದರೆ ಯಾರೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಇದೆಲ್ಲವೂ ಆಟವಾಗಿದೆ, ಹೊಸ ಮಾತಲ್ಲ. ಕಲ್ಪದ ಹಿಂದೆಯೂ ನಿಂದನೆಯನ್ನು ಕೇಳಿದ್ದೀರಿ, ನದಿಯನ್ನು ಪಾರು ಮಾಡಿದ್ದೀರಿ. ನೀವು ಸಿಂಧ್ ಪ್ರಾಂತ್ಯದಿಂದ ಇಲ್ಲಿಗೆ ಬಂದು ಬಿಟ್ಟಿರಲ್ಲವೇ? ಕೃಷ್ಣನಂತೂ ಇರಲಿಲ್ಲ. ಈ ದಾದಾರವರು ಬರುತ್ತಾ ಹೋಗುತ್ತಾ ಇದ್ದರು. ಈಗ ನಿಮಗೆ ಗೊತ್ತಿದೆ, ನಾವು ರಾಜ್ಯವನ್ನು ಪಡೆಯುತ್ತೇವೆ, ನಂತರ ಕಳೆದುಕೊಳ್ಳುತ್ತೇವೆ ಅಂದಾಗ ಇದು ಆಟವಾಗಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವ ಕಾಮಧೇನು ಜಗದಂಬ ಆಗಬೇಕಾಗಿದೆ. ದಾನವನ್ನು ಕೊಡುತ್ತಾ ಇರಬೇಕು. ನಿಂದ ಸ್ತುತಿಯಲ್ಲಿ ಸ್ಥಿತಿಯನ್ನು ಸಮಾನವಾಗಿ ಇಟ್ಟುಕೊಳ್ಳಬೇಕು. ಇವೆಲ್ಲವೂ ಆದರೂ ಸಹ ವಿದ್ಯೆಯನ್ನು ಬಿಡಬಾರದು. ಇವುಗಳನ್ನು ಆಟವೆಂದು ತಿಳಿದು ಪಾರು ಮಾಡಬೇಕಾಗಿದೆ. ವರದಾನ: ತಮ್ಮ ಶಕ್ತಿ ಸ್ವರೂಪದ ಮುಖಾಂತರ ಅಲೌಕಿಕತೆಯ ಅನುಭವ ಮಾಡುವಂತಹ ಜ್ವಾಲಾರೂಪ ಭವ. ಇಲ್ಲಿಯವರೆಗೂ ತಂದೆ ಮಹಾಜ್ಯೋತಿಯ ಆಕರ್ಷಣೆ ಇದೆ. ತಂದೆಯ ಕರ್ತವ್ಯ ನಡೆಯುತ್ತಿದೆ. ಮಕ್ಕಳ ಕರ್ತವ್ಯ ಗುಟ್ಟಾಗಿದೆ. ಆದರೆ ಯಾವಾಗ ನೀವು ನಿಮ್ಮ ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದಲ್ಲಿ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳು ಅಲೌಕಿಕತೆಯ ಅನುಭವವನ್ನು ಮಾಡುವುದು. ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುವವರಿಗೆ ಒಳ್ಳೆಯವರನ್ನಾಗಿ ಮಾಡುವ ಪ್ರೇರಣೆ ಯಾವಾಗ ಸಿಗುವುದೆಂದರೆ, ಯಾವಾಗ ಸಂಘಟಿತ ರೂಪದಲ್ಲಿ ನೀವು ಜ್ವಾಲಾ ಸ್ವರೂಪ ಲೈಟ್ ಹೌಸ್ ಆಗುವಿರಿ. ಮಾಸ್ಟರ್ ಸರ್ವಶಕ್ತಿವಾನ್ ಸ್ಟೇಜ್ ಮೇಲೆ ಬಂದಿದ್ದೇ ಆದರೆ ಎಲ್ಲರೂ ನಿಮ್ಮ ಮುಂದೆ ಪತಂಗಗಳ ರೀತಿ ಸುತ್ತಲು ತೊಡಗುವರು. ಸ್ಲೋಗನ್: ತಮ್ಮ ಕರ್ಮೇಂದ್ರಿಯಗಳನ್ನು ಯೋಗ ಅಗ್ನಿಯಲ್ಲಿ ಸುಡುವಂಥವರು ಸಂಪೂರ್ಣ ಪಾವನರಾಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ.